ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋ ಕಾರಣ ನಾನು ಸ್ವಲ್ಪ ವೀಡಿಯೋಸ್ನ ಮಾಡೋದಕ್ಕಾಗಿಲ್ಲ. ಹಾಗೆ ಮಾಡಿಟ್ಕೊಂಡಿರೋಂತಹ ಒಂದು ವೀಡಿಯೋ ಇತ್ತು, ಅದನ್ನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ಕಿನ್ ಕೇರ್ನ ಹೇಗೆ ಮಾಡ್ತೀನಿ, ಹಾಗೆ ಸ್ವಲ್ಪ ಒಂದು ಲೈಟ್ ಮೇಕಪ್ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನನ್ನ ವೀಡಿಯೋನ ಯಾರು ರೆಗ್ಯುಲರಾಗಿ ನೋಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು. ಅದಾದ ನಂತರ ನಾನು ಒಂದು ಫೌಂಡೇಶನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಈ ಒಂದು ಫೌಂಡೇಶನ್ದು ಏನಾದ್ರೂ ನಂಬರ್ ಆಗಿರಲಿ, ಶೇಡ್ ಆಗಿರಲಿ ಬೇಕು ಅಂತ ಅಂದರೆ ಕೇಳಿದ್ರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟಲ್ಲಿ ಆಗಿರಬಹುದು ಅಥವಾ ಅದರಲ್ಲಿ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಫೌಂಡೇಶನ್ ಎಲ್ಲ ಹಾಕಿ ಆಯಿತು. ನೆಕ್ಸ್ಟ್ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಸೊ ಫೇಸ್ಗೆ ಒಂದು ಮೇಕಪ್ಪು ಒಂದು ಬೆಸ್ಟ್ ಲುಕ್ಕನ್ನು ಕೊಡಬೇಕು ಅಂತ ಅಂದರೆ ಐಬ್ರೋ ಫಿಲ್ಲಿಂಗ್ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಕೆಲವೊಬ್ಬರಿಗೆ ಐಬ್ರೋಸ್ ಚೆನ್ನಾಗಿರೋದಿಲ್ಲ. ಸೊ ಐಬ್ರೋ ಫಿಲ್ಲಿಂಗಿಂದ ಅವರು ಸ್ವಲ್ಪ ಮೇಕಪ್ಪನ್ನು ಕಂಪ್ಲೀಟ್ ಮಾಡಿಸ್ಕೋಬೋದು ಅಂತ ಹೇಳ್ತೀನಿ. ಅದಾದ ನಂತರ ನಾನು ಇಲ್ಲಿ ಐಲೈನರ್ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಐಬ್ರೋ ಫಿಲ್ಲಿಂಗ್ ಏನು ಮಾಡಿಕೊಂಡೆ, ಅದೇ ಒಂದು ಐಬ್ರೋ ಪೆನ್ಸಿಲಿಂದನೇ ನಾನು ಇಲ್ಲಿ ಒಂದು ಐಲೈನರ್ನ ಹಚ್ಕೋತಾ ಇದ್ದೀನಿ. ಅದಾದ ನಂತರ ನೀವು ಐಲ್ಯಾಶಸ್ ಇದ್ದರೆ ಅಪ್ಲೈ ಮಾಡ್ಕೋಬಹುದು. ನಾನು ಐಲ್ಯಾಶಸ್ ಎಲ್ಲ ಏನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಹಾಗೆ ಸ್ವಲ್ಪ ಐಲೈನರಿಂದ ನಾನು ಇದನ್ನು ಕೂಡ ಫಿಲ್ ಮಾಡ್ಕೋತೀನಿ. ಜಸ್ಟ್ ಇವಾಗ ಒಂದು ಲಿಪ್ ಬಾಮನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಲಿಪ್ಸ್ಟಿಕ್ ವೈಬ್ಸ್ನೇ ಕೊಡುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ, ಕಲರ್ ಕೂಡ ಪಿಂಕ್ ಆಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಡೈಲಿ ಯೂಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋತೀನಿ. ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತಂದರೂ ಕೂಡ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಇದಾದ ನಂತರ ನಾನು ಜಸ್ಟು ಹಾಗೆ ಸ್ವಲ್ಪ ಒಂದು ಪೌಡರ್ ಏನಿರುತ್ತೆ, ಬೇಸ್ ಪೌಡರು, ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಅನಿಸುತ್ತೆ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಹೊರಗಡೆ ಏನಾದ್ರೂ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋಬೇಕು ಅಂತಂದರೆ ಈ ರೀತಿಯಾಗಿ ನೀವು ಕೆಲವೊಂದು ಕಡಿಮೆ ವಸ್ತುಗಳಿಂದ, ಕಡಿಮೆ ಒಂದು ಮೆಟೀರಿಯಲ್ಸಿಂದ ಈ ರೀತಿಯಾಗಿ ನಾವು ಒಂದು ಒಳ್ಳೆ ಲುಕ್ಕನ್ನು ಕ್ರಿಯೇಟ್ ಮಾಡ್ಕೋಬಹುದು. ಶೈನಿಂಗ್ ಪೌಡರ್ ಕೂಡ ಇರುತ್ತೆ. ಸೊ ಇದನ್ನು ನೀವು ಚಿಕ್ಕದಾಗಿರುವಂತಹ ಒಂದು ಬ್ಯೂಟಿಷಿಯನ್ ಶಾಪ್ಗಳಲ್ಲೂ ಕೂಡ ತಗೋಬಹುದು. ಚಿಕ್ಕ ಚಿಕ್ಕ ಮೇಕಪ್ ಕಿಟ್ಗಳು ಸಿಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿನಲ್ಲಿರುವಂತಹ ಮೇಕಪ್ ಕಿಟ್ಗಳನ್ನ ತಗೋಬಹುದು. ಲಾಸ್ಟ್ ಫೈನಲ್ ಆಗಿ ನಾನು ಈ ಒಂದು ಬಿಂದಿನ ಇಟ್ಕೊಂಡು ಮೇಕಪ್ ಕಂಪ್ಲೀಟ್